ರಾಯಚೂರಿನ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ. ಅದಕ್ಕೆ ಕಾರಣ ನಾನೀಗ ತೋರಿಸುವಂಥ ಸ್ಟೋರಿ. ಎಲ್ಲಿ ಗೊತ್ತಾಗಿರೋದಿದು ಅಸ್ಪೃಶ್ಯತೆ? ವಿದ್ಯೆ ಹೇಳ್ಕೊಡುವಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಅಮಾನವೀಯವಾಗಿ ಆ ವಿದ್ಯಾರ್ಥಿ ಜೊತೆ ನಡ್ಕೊಂಡಿರೋದು ಏನು ಗೊತ್ತಾ? ಜಾತಿ ಧರ್ಮ ಅನ್ನೋಂಥ ಹೆಸರಲ್ಲಿ ವಿದ್ಯಾರ್ಥಿಗಳಿಗೆ ಥಳಿಸಿ ದುರ್ವರ್ತನೆ ತೋರಲಾಗ್ತಾ ಇದೆ. ಪಾಪ ಆ ಹುಡುಗ ಮೇಲ್ಜಾತಿ ಮಕ್ಕಳ ಜೊತೆಗೆ ಕುಳಿತಿದ್ದ ಅಂತ ಹೇಳ್ಬಿಟ್ಟು ಹೊಡೆದು ಬಿಟ್ಟಿದ್ದಾರೆ. ಎರಡನೇ ಕ್ಲಾಸ್ ವಿದ್ಯಾರ್ಥಿಗೆ ಬಾಸುಂಡೆ ಬರೋ ಥರ ಹೊಡೆದು ಬಿಟ್ಟಿದ್ದಾರೆ. ಜಾತಿ ನಿಂದನೆ ಕೇಸ್ ಇದು. ಸಿಂಧನೂರಿನ ಗಿಡದಾಮ್ ಕ್ಯಾಂಪ್ನ ಖಾಸಗಿ ಶಾಲೆಯಲ್ಲಿ ಘಟನೆ. ಆ ಖಾಸಗಿ ಶಾಲೆಯ ಹೆಸರು ಶರಣ ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ಇಲ್ಲಿ ಆಗಿರೋ ಅನಾಚಾರ, ಶಾಲೆಯಲ್ಲಿ ನಡೆದಿರೋದು ಅನಾಚಾರ. ಆ ಹೆಸರಿಗೆ ಕಳಂಕ ನೋಡಿ. ಶಾಲೆ ಹೆಸರಿಗೆ ಕಳಂಕ ತರುವಂಥ ಕೆಲಸ ಮಾಡ್ತಿದ್ದಾರೆ ಇವರು. ಮಕ್ಕಳ ನಡುವೆ ಭೇದ ಭಾವ ಸೃಷ್ಟಿ ಮಾಡೋದ? ಇವರೇನು ಮನುಷ್ಯರೋ ರಾಕ್ಷಸರು? ಬಾಸುಂಡೆ ಬರಂಗ್ ಹೊಡೆದಿದ್ದಾರೆ. ಮಕ್ಕಳು ಅಂತಂದರೆ ದೇವ್ರ ಸಮಾನ ಅಂತ ಹೇಳ್ತಾರೆ. ಅವ್ರ ಮಕ್ಕಳ ಮೇಲೆ ಎಂಥ ದರ್ಪ ಮಾಡಿದ್ದಾರೆ ನೋಡಿ. ಪಾಪ ಆ ಚಿಕ್ಕ ಹುಡುಗ, ಪುಟ್ಟ ಹುಡುಗ, ಏನೋ ಮೇಲ್ಜಾತಿ ಹುಡುಗರ ಜೊತೆ ಮಕ್ಕಳ ಜೊತೆ ಕೂತ್ಬಿಟ್ಟಿದೆಯಾ ನೀನು ಅಂತೇನೋ ಹೊಡೆದ್ರಂತೆ. ಆ ಸ್ಕೂಲ್ ಹೆಸರು ಶರಣ ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ಶಾಲೆ ಹೆಸರುಗಳು ಒಂದು ಗೌರವ ಬೇಡವಾ? ಈ ಜಾತೀಯತೆ, ಅಸಮಾನತೆ, ಅಸ್ಪೃಶ್ಯತೆ, ಶೋಷಣೆ ಅದ್ರ ವಿರುದ್ಧವಾಗಿ ಹೋರಾಡದಂಥವರು ಶರಣ ಬಸವೇಶ್ವರ ಬಸವಣ್ಣ ಅವ್ರ ಹೆಸರು ಇಟ್ಕೊಂಡಿರುವಂಥ ಶಾಲೆಯಲ್ಲಿ ಎಂಥ ಅನಾಚಾರ! ಹೆಸರಿಗೆ ಕಳಂಕ. ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ ಈ ಗ್ರಾಮದ ಭಾಗದಲ್ಲಿ ಇನ್ನೂ ಕೂಡ. ನೋಡಿ, ಎಲ್ಲಿ ಗೊತ್ತಾ, ಎರಡೆರಡು ಕಡೆಗಳಲ್ಲಿ ಹಲ್ಲೆ ಮಾಡಿದ್ದಾರೆ ಪಾಪ ಆ ವಿದ್ಯಾರ್ಥಿ ಮೇಲೆ. ಬಸ್ನಲ್ಲೂ ಫಸ್ಟು ಜಾತಿ ನಿಂದನೆ ಮಾಡಿದ್ದಾರೆ, ಬೈದಿದ್ದಾರೆ, ಥಳಿಸಿದ್ದಾರೆ. ಡ್ರೈವರ್ ಈಶ್ವರಪ್ಪ ಗೌಡ ಅಂತೆ ಹಲ್ಲೆ ಮಾಡಿದವನು ಬಸ್ನಲ್ಲಿ. ಆಡಳಿತ ಮಂಡಳಿಯವರ ಪ್ರಶ್ನೆ ಮಾಡಿದ್ರೆ ಇದಕ್ಕೆ ಹಾರಿಕೆ ಉತ್ತರ ಕೊಡ್ತಾರೆ, ದುರಾಂಕಾರ ಮೆರೀತಾರೆ. ಹೌದ್ರಿ, ಹೊಡೆದಿದ್ದೀವಿ, ಏನಿವಾಗ ಏನು ಮಾಡ್ಕೊತೀರಾ ನೀವು? ಏನು ಕೇಸ್ ಮಾಡ್ತೀರಾ? 3 ದಿನದಲ್ಲಿ ಆಚೆ ಬರ್ತೀನಿ ಹೋಗ್ರಿ, ಈಗಂತ ದರ್ಪ ತೋರಿಸಿರೋದು. ಅದ್ಯಾರ ಶ್ರೀರಕ್ಷೆ ಇವರಿಗೆ? ಈಗ ಶಿಕ್ಷಣ ಸಂಸ್ಥೆಯ ನಡೆಯ ವಿರುದ್ಧ ಪೋಷಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಿಂಗೆ ನಡ್ಕೊಳ್ಳೋದು ನೋಡಿ. ಇದೇ ಸ್ಕೂಲು, ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ, ಶರಣ ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ, ರಾಯಚೂರು ಜಿಲ್ಲೆದು. ಶ್ರೀ ಬಸವ ವಿದ್ಯಾಚೇತನ ಸಂಸ್ಥೆ ರಿಜಿಸ್ಟರ್ಡ್ ಅಂತ. ಈ ಶಾಲೆಯಲ್ಲಿ ವಿದ್ಯಾರ್ಥಿ ಮೈ ಮೇಲೆ ಬಾಸುಂಡೆ ಬರಂಗ್ ಹೊಡೆದು ಬಿಟ್ಟಿದ್ದಾರೆ. ಜಾತಿ ನಿಂದನೆ, ಇನ್ನೂ ಕೂಡ ಅಸ್ಪೃಶ್ಯತೆ ಜೀವಂತವಾಗಿದೆ ನೋಡಿ. ಮೊನ್ನೆ ಅಷ್ಟೇ ಇದೇ ರೀತಿಯಾಗಿ ಒಂದು ಘಟನೆ ಆಗಿತ್ತು. ಇದೇ ಒಂದು ಸರ್ಕಾರಿ ಶಾಲೆಯಲ್ಲಿ ಅಡುಗೆ ಮಾಡೋರೇನೋ ಯಾವುದೋ ಕೆಳಜಾತಿ ಅಂತ ಅಲ್ಲಿ ಏನೋ ಆ ಸ್ಕೂಲಲ್ಲಿ ಓದೋ ಹುಡುಗರನ್ನೆಲ್ಲ ಪೋಷಕರು ಬಿಡಿಸ್ಕೊಂಡು ಹೋಗ್ಬಿಟ್ಟಿದ್ರು, ಬೇಡ ಇಲ್ಲಿ ಅಂಥೇಳಿ. ಪಾಪ ಅಡುಗೆ ಮಾಡೋರು, ಅನ್ನ ಹಾಕೋ ತಾಯಿ ಇದ್ದಂಗೆ ಅಲ್ಲೂ ಜಾತಿ ನೋಡ್ಬಿಟ್ಟು ಪೋಷಕರು ಮಕ್ಕಳನ್ನ ಕರ್ಕೊಂಡು ಬೇರೆ ಸ್ಕೂಲ್ಗೆ ಸೇರಿಸಿದ್ರು ಟಿ ಸಿ ತಗೊಂಡು. ಒಬ್ಬ ಹುಡುಗನ ಪಾಠ ಮಾಡಿದ್ರು ಅವತ್ತು. ಅಲ್ಲಿ ಆ ಥರ ಆದರೆ ನೋಡಿ, ರಾಯಚೂರಲ್ಲಿ ಹಿಂಗೆ. ಅಲ್ಲಿ ಪಾಪ ಅಡುಗೆ ಮಾಡೋರ ಮೇಲೆ ಈ ರೀತಿಯ ಜಾತಿ ಅಸ್ತ್ರ, ಇಲ್ಲಿ ಪಾಪ ವಿದ್ಯಾರ್ಥಿ ಮೇಲೆ ಜಾತಿ ಅಸ್ತ್ರ. ಇನ್ನು ಯಾವ ಕಾಲದಲ್ಲಿ ಇದೀವಿ ನಾವು? 21ನೇ ಶತಮಾನ. ಈಗಲೂ ಕೂಡ ಈ ಜಾತಿ ಅಂತ ಹೊಡೆದಾಡ್ಕೊಳ್ತಾ ಇದ್ದಾರೆ. ಏನೋ ದೊಡ್ಡವ್ರು ಅನ್ಸ್ಕೊಂಡವ್ರು ಏನೋ ಮಾಡ್ತಾರೆ, ಅವ್ರು ಮಾಡ್ಕೊಳ್ಳಿ. ಮಕ್ಕಳ ಕಾಲದಲ್ಲೂ ಕೂಡ ಬೇಕಾಗಿದ್ದೆಲ್ಲ. ಓದೋ ಮಕ್ಕಳಲ್ಲಿ ಜಾತಿ ಅನ್ನೋ ವಿಷಬೀಜ ಬಿತ್ತುತ್ತಾ ಇರೋದು ಇವರೇನೆ. ಇಂಥ ಶಿಕ್ಷಕರಿಂದ, ಇಂಥ ಶಾಲಾ ಆಡಳಿತ ಮಂಡಳಿಯಿಂದ. ಇಂಥ ಶಾಲೆಗಳನ್ನು ನಡೆಸೋದಕ್ಕೆ ಯೋಗ್ಯವೇ ಅಲ್ಲ, ಫಸ್ಟ್ ಆಫ್ ಆಲ್ ಹಂಗೆ ಹೇಳಬೇಕು ಅಂತಂದ್ರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ ಆ ಬಾಲಕನ ಚಿಕ್ಕಪ್ಪ ಅವ್ರ ಜೊತೆ ಮಾತಾಡಿದ್ರು ಈ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವ್ರಿಗೆ ಏನೇನು ಹೇಳಿದ್ರು ಅಂತ ಹೇಳಿ ಬನ್ನಿ ತೋರಿಸ್ತೀನಿ. ಹಲೋ ಸರ್, ಪವರ್ ರಿಪೋರ್ಟರ್ ರಾಯಚೂರಿಂದ. ಹಾಂ ಸರ್. ಸರ್, ಏನಾಯ್ತು ಸರ್ ಬಸ್ನಾಗ ಹುಡುಗಂದು? ಸರ್, ಬಸ್ನಾಗ ಹೋಗತ್ನಾಗ ಸರ್ ಅದು ಡ್ರೈವರ್ ಹುಡುಗ ಏನ ಅಟಿ ಮಾಡಿದಂತ ಸರ್. ಅದು ಬಸ್ ಹೋಗತ್ನಾಗ ಸಾಲಿಗೆ ಒಲ್ಲೆ ಅಂತ ಹೇಳ್ತಾರೆ, ನಾವು ಹಚ್ಚಿದ್ವಿ. ಹಾ ಸರ್. ಅದು ಸ್ಕೂಲ್ಗೆ ಹೋಯ್ತು ಸರ್. ಬಸ್ನಾಗ ಹಚ್ಚೆ ಸುಮ್ಮನೆ ಆಗೈತೆ. ಅಲ್ಲಿ ಬಸ್ನ ಸಾಲಿ ಗೇಟ್ಗೆ ಹೋದಾಗ ಹೆಂಗ್ ಹಚ್ಚಿ ಹೆಂಗಿಲ್ಲ ಅಂತ ಡ್ರೈವರ್ ಜಗ್ಗೆ ಬಡ್ದು ಫೋಟೋ ಹಾಕಿವಲ್ ಸರ್. ಅದೇ ತರ ಬಡ್ದು ಜಗ್ಗೆ ಬಡ್ದು ಬಿಟ್ರಿ ಸರ್. ಟೀಚರ್ ಏನೋ ಒಂದ್ 2 ಏಟ್ ಬಡ್ದಂತ, ಇದು ಡ್ರೈವರ್ ಒಂದ್ ದೊಡ್ಡ ಬಡಿ ತಗೊಂಡ್ ಬಡ್ದು ಬಿಟ್ರನ್ ಸರ್. ಅದು ನಿನ್ನೆ ಕೇಳಕ್ ಹೋದಾಗ ಆಗದಾಗೈತಪ್ಪ, ಈಗ ಏನ್ ಮಾಡಕ್ಕಾಗಲ್ಲ, ಏನ್ ಮಾಡ್ಕೋರ್ ಅಂತ ಹೇಳ. ಏನ್ ಕಾರಣ ಏನ್? ಅದೇನ್ ಹುಡುಗ ಇದಂತನಾ? ಏನ್ ಕತೆ? ಯಾಕೆ ಹೊಡೆದಿದ್ದು ಅಂತ? ಸುಮ್ನೆ ಸರ್, ಸುಮ್ನೆ ಹೊಡೆದಾರ ಸರ್.
ಇದೇ ಫಸ್ಟ್ ಅಲ್ಲ ಸರ್, ಅವಾಗ 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 ಬಡಿತಾರಂತ, ಬಡದ್ರ ಕೂಡ ಮನೆಗೆ ಹೇಳಿದ್ರೆ ಮತ್ತೆ ಬಡಿತ ನೋಡ ಅಂತ ಹೇಳ್ತಿದ್ರಂತ ಸರ್. ಹಾ ತೆಲಿಗೆ ಕೀಲಿ ತಗೊಂಡ್ ತೆಲಿಗ್ ಕೊಟ್ಟೋದು, ಎಲ್ಲಿ ಅನ್ಕೊಂಡ್ರೆ ಬಡಿಯೋದು, ಹಾ ಒಂಥರ ಜಾತಿ ಭೇದ ನಾವು ಎಸಿ ಮಂದಿ ಸರ್. ಹಾ ಓಕೆ ಅದು ಓಕೆ ಅದೇ ವಿಚಾರಕ್ಕೆ ಇದ್ ಮಾಡ್ತಾರಂದ್ರೆ. ಹಾ ಅದೇ ವಿಷಯಕ್ಕೆ ಏನಾನ ನೀವ್ ಹುಡ್ರು ನಮ್ ಹುಡ್ರು ಸೀಟಿಗೆ ಕುಂತ್ರ ಹಾ ಬದ್ಲಿ ಹುಡ್ರು ಬಸ್ ಹತ್ತಿರ ಆ ಹುಡ್ರು ಬಂದು ನೀವ್ ಎದ್ ನಿಂತ್ಗಾರ ಅಂತ ಹೇಳ್ತಾರಂತ. ಹಾ ಆತರ ಮಾಡ್ಯಾರಂತ ಸರ್. ಹಾ 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 ಇದು ಯಾವಾಗಾಗಿ ಸರ್ ಘಟನೆ ಹೊಡೆದಿದ್ದು? ಹೊಡೆದಿದ್ದು ಮೊನ್ನೆ ಹೊಡೆದ್ರ ಸರ್. ನಿನ್ನೆ ಹೋದ್ರ ಹಿಂಗೆ ಹೇಳಿ ಕಳ್ಸ್ಯಾರಂತ, ಏನ್ ಮಾಡ್ಕೊಂಡ್ ಇಲ್ಲೇ ಎಲ್ಲೇ ಸೋಷಿಯಲ್ ಆಫೀಸ್ಗಿಂತ ಹೇಳ್ಕೊಂತ ಹೋಯ್ತು ಅಂತಂದ್ರ ಎಲ್ಲಿಗನೋರು ಏನ್ ಮಾಡ್ತೀರಿ ನಮ್ನ ಅಂತ ಹೇಳ್ಯಾರ. ಯಾರು? ಅಲ್ಲಿ ಗೌಡ್ರು ಸರ್. ಹಾ 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 ಸ್ಕೂಲ್ ಆಡಳಿತ ಮಂಡಳಿ. ಹ್ಮ್ ಸರ್. ಹಾ ಅದು ಕುರ್ಕುನ್ ಸಾವ್ಕಾರ ಅಂತ ಇದ್ದಾರೆ, ಅವ್ರದ್ದು ಅದು ಸ್ಕೂಲ್. ಹಾ 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 ಅವ್ರೇ ಹೇಳ್ಯಾರಂತ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ ಲೈವ್ನಲ್ಲೇ ಇದ್ದಾರೆ. ನೀಲಕಂಠಸ್ವಾಮಿ, ಶಾಲೆಗೆ ಹೆಸರು ಏನೋ ಶಾಲೆಯ ಹೆಸರಿಗೆ ಕಳಂಕ ತರುವಂಥ ಕೆಲಸ ಮಾಡಿಬಿಟ್ರು ಎಲ್ಲರೂ ಸೇರ್ಕೊಂಡ್ರು. ಈ ಶಾಲೆ ಹಾಗೆ ನಡ್ಕೊಳ್ತಾ ಇತ್ತಾ ಇದೇ ರೀತಿಯಾಗಿ ಬೇರೆ ಬೇರೆ ಮಕ್ಕಳ ಜೊತೆ ಈ ಜಾತಿ ಅನ್ನೋ ಹೆಸರಲ್ಲಿ? ಶರತ್, ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣವನ್ನ ಗಮನಿಸಿದಾಗ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕುರುಕುಂದ ಗ್ರಾಮದ ಬಳಿ ಇರುವಂತ ಒಂದು ಇದು ಖಾಸಗಿ ಶಾಲೆ ಆಗಿರ್ತಕ್ಕಂಥದ್ದು, ಶ್ರೀ ಶರಣಬಸವೇಶ್ವರ ಶಾಲೆ ಅನ್ನೋ ಒಂದು ಶಾಲೆಯಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಇಲ್ಲಿ ಎಲ್ಲೋ ಒಂದು ಕಡೆ ನೋಡಿದಾಗ ವಿದ್ಯಾದಾನ ಮಾಡುವಂತ ಶಾಲೆಗಳಲ್ಲಿ ಮಕ್ಕಳ ಒಂದು ಮನಸ್ಥಿತಿಗೆ ತಕ್ಕಂತೆ ಏನಂದ್ರೆ ಶಿಕ್ಷಣ ಕೊಡ್ಬೇಕು, ಆದ್ರೆ ಇಲ್ಲಿ ಶಿಕ್ಷಕರು ಮತ್ತು ಆಡಳಿತ ಮಂಡಳಿ ಎಲ್ಲೋ ಒಂದು ಕಡೆ ಜಾತಿ ವ್ಯವಸ್ಥೆಯನ್ನ ಎತ್ತಿ ತೋರಿಸ್ತಾ ಇದ್ದಾರ, ಅಸ್ಪೃಶ್ಯತೆ ಇದೆ ಅನ್ನೋ ಒಂದು ವಾತಾವರಣ ಮಕ್ಕಳ ತಲೆಯಲ್ಲಿ ತುಂಬ್ತಾ ಇದಾರ ಅನ್ನೋ ಅನುಮಾನಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಇಲ್ಲಿ ಶಾಲೆಗೆ ಹೋಗುವಂತ ಬಸ್ ನಲ್ಲಿ ಮಗು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾರಾದ್ರೂ ಬೇರೆ ಮೇಲ್ಜಾತಿ ಹುಡುಗರು ಬಂದಾಗ ಸೀಟ್ ನಲ್ಲಿ ಕುಂತಿರ್ತ ವಿದ್ಯಾರ್ಥಿಯನ್ನ ಎಬಿಸಿ ಆ ಹುಡುಗರನ್ನ ಕೂಡಿಸ್ತಕ್ಕಂಥ ಒಂದು ಪರಿಸ್ಥಿತಿ, ಮತ್ತು ಶಾಲೆಯಲ್ಲಿ ಏನಾದ್ರೂ ಮಾತನಾಡಿದ್ರೆ ಈ ಹುಡುಗನ ಮೇಲೆ ಹಲ್ಲೆ ಮಾಡೋದು, ಕೀಯಿಂದ ಹೊಡೆಯೋದು ಮತ್ತು ಬೇರೆ ಬೇರೆ ಕಟ್ಟಿಗೆಗಳಿಂದ ಹೊಡೆದಂತ ಸಂದರ್ಭದಲ್ಲಿ ಮತ್ತೆ ಮನೆಯಲ್ಲಿ ಹೇಳ್ಬೇಡ ಅನ್ನೋ ಒಂದು ಬೆದರಿಕೆಗಳನ್ನು ಕೂಡ ಹಾಕ್ತಾರೆ ಅನ್ನೋ ಒಂದು ಆರೋಪವನ್ನ ಅಲ್ಲಿ ಪಾಲಕರು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರತ್ಯಕ್ಷವಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ಶಾಲಾ ಆಡಳಿತ ಮಂಡಳಿ ಚಾಲಕರಿಗೆ ಅಷ್ಟರ ಮಟ್ಟಿಗೆ ಏನೋ ಇವರು ಅಧಿಕಾರವನ್ನ ಕೊಟ್ಟಿದಾರ ಅಂತ ಒಂದು ದೊಡ್ಡ ಬೆತ್ತದಂತೆ ಮಗುವಿನ ಅಂದ್ರೆ 2ನೇ ಕ್ಲಾಸ್ ನಲ್ಲಿ ಇರ್ತಕ್ಕಂಥ ಒಂದು ಮಗುವಿಗೆ ಬಾಸುಂಡೆ ಬರೋ ತರ ಹೊಡೆಯುವಷ್ಟು ಅಧಿಕಾರ ಯಾರು ಕೊಟ್ರಿ ಅವ್ರಿಗೆ? ಇಲ್ಲಿ ಶಾಲೆಯನ್ನ ನಿಯಂತ್ರಣ ಮಾಡುವಂತಹ ಅಧಿಕಾರಿಗಳು, BO, ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ? ಇಷ್ಟೆಲ್ಲಾ ಒಂದು ಘಟನೆಗಳು ನಡೀತಾ ಇದ್ರು ಕೂಡ ಯಾಕೆ ಇಲ್ಲಿ ಕ್ರಮ ಆಗ್ತಾ ಇಲ್ಲ? ಇಲ್ಲಿ ಪಾಲಕರೇ ಹೇಳುವಂತೆ ಇದು ಮೊದಲ ಘಟನೆ ಅಲ್ಲ, ಆಗಾಗ ಇಂಥ ಘಟನೆಗಳು ನಡೀತಾ ಇದಾವೆ ಅನ್ನೋ ಒಂದು ಆರೋಪವನ್ನ ಗಂಭೀರವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಶಿಕ್ಷಣ ಇಲಾಖೆ BO ಅವರು, DDP ಅವರು, ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಇನ್ನಾದ್ರೂ ಕ್ರಮ ಕೈಗೊಂಡ್ರೆ ಇಂತ ಒಂದು ಅವ್ಯವಸ್ಥೆಯನ್ನ ತಡಿಬಹುದು ಮತ್ತು ಮಕ್ಕಳ ಒಂದು ಮನಸ್ಸಿಗೆ ಅಸ್ಪೃಶ್ಯತೆಯನ್ನ ತುಂಬ್ತಾ ಇರ್ತಕ್ಕಂಥ ಶಾಲೆಗಳನ್ನ ತಡೆಯುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗ್ಬೇಕು ಅನ್ನೋದು ಇಲ್ಲಿ ಪಾಲಕರ ಒತ್ತಾಯ ಆಗಿರ್ತಕ್ಕಂಥದ್ದು. ಶರತ್, ಕಡೆ ಈಗ ಈ ಪೋಷಕರು ಇದ್ರ ಬಗ್ಗೆ ಕ್ರಮ ಆಗಬೇಕು ಅಂತ ಹೇಳಿ ಕಂಪ್ಲೇಂಟ್ ಏನು ಕೊಡ್ಲಿಲ್ವಾ ಬೇರೆ ಇದಕ್ಕೆ ಸಂಬಂಧಪಟ್ಟವ್ರ ಹತ್ರ? ಶರತ್, ನಿಜ ಈ ಒಂದು ಘಟನೆ ನೋಡಿದಾಗ ಅಲ್ಲಿ ಪೋಷಕರಿಗೂ ಕೂಡ ಎಲ್ಲೋ ಒಂದು ಕಡೆ ಭಯ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಣುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಅವರು ಆಡಳಿತ ಮಂಡಳಕ್ಕೆ ದೂರು ಕೊಡುವಂತ ಹೋದಂತ ಸಂದರ್ಭದಲ್ಲಿ ಆ ಆಡಳಿತ ಮಂಡಳಿ ಅವ್ರಿಗೆ ಎಷ್ಟು ನಿರ್ಲಕ್ಷ್ಯವಾಗಿ ಮತ್ತು ಖಡಕ್ ಆಗಿ ಮಾತಾಡುತ್ತೆ ಅಂದ್ರೆ, ಹೌದು ಘಟನೆ ಆಗಿದೆ, ಏನೀಗ ನೀವೇನ್ ಮಾಡ್ಕೋತೀರಿ, ಏನ್ ಕಂಪ್ಲೇಂಟ್ ಕೊಡ್ತೀರಾ, ಕೇಸ್ ಕೊಡ್ತೀರಾ, ಕೇಸ್ ಕೊಟ್ರೆ 3 ದಿನ ಒಳಗಡೆ ಇರ್ತೀವಿ, 3ನೇ ದಿನಕ್ಕೆ ಹೊರಗಡೆ ಬರ್ತೀವಿ ಅನ್ನೋ ಒಂದು ಏನು ಮಾತನ್ನ ಹೇಳಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಪಾಲಕರು ಭಯ ಉಟ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ದೂರ್ ಕೊಟ್ಟ ಮೇಲೆ ಹೊರಗಡೆ ಬಂದು ಮತ್ತೆ ನಮ್ಮ ಮೇಲೆ ಹೊಡೆದ್ರೆ ಏನು ಅನ್ನೋ ಒಂದು ಭಯದಲ್ಲಿ ಪಾಲಕರು ಸುಮ್ಮನೆ ಕುಳಿತಿರ್ತಕ್ಕಂಥದ್ದು. ಶರತ್, ಹಾಗಾಗಿ ಇಷ್ಟು ದರ್ಪವಾಗಿ ನಿರ್ಲಕ್ಷ್ಯವಾಗಿ ಏನೋ ಬಡವರನ್ನ ಹೆದರ್ಸ್ತಕ್ಕಂಥ ಮಾತುಗಳು ಆಡ್ತಾ ಇರ್ತಕ್ಕಂಥದ್ದು ಆಡಳಿತ ಮಂಡಳಿ ವಿರುದ್ಧ ಕೂಡ ಇಲ್ಲಿ ಕ್ರಮ ಆಗ್ಬೇಕಾಗಿರ್ತಕ್ಕಂಥದ್ದು. ಶರತ್, ಓಕೆ, ಎಸ್, ಥ್ಯಾಂಕ್ ಯು ನೀಲಕಂಠಸ್ವಾಮಿ ಡೀಟೇಲ್ಸ್ಗಾಗಿ. ನೋಡಿ, ಈ ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಸಾರಿದವ್ರು ಯಾರು? ಬಸವಣ್ಣನವರು. ಅವ್ರ ಹೆಸರಲ್ಲಿ ಸ್ಕೂಲ್ ಮಾಡಿಬಿಟ್ಟು ಅವ್ರ ಹೆಸರಿಗೆ ಕಳಂಕ ತರಂಗೆ ಮಾಡಿಬಿಡ್ತಲ್ಲ ಈ ಸ್ಕೂಲು. ನಿಜಕ್ಕೂ ಬೇಕಾ ಅನ್ನುವಂಥ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಭಾರಿ BO ಆದಂತಹ ಬಸವಲಿಂಗಪ್ಪ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ನಮಸ್ತೆ ಸರ್. ಮಾಡಿ ಅದು ಏನಿದೆ ಅಂತ ನೋಡಿ ಪರಿಶೀಲನೆ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಸರ್. ಏನು ಗೊತ್ತಾ, ಈ ನಿಜಕ್ಕೂ ಇದು ತಲೆ ತಗ್ಸೋವಂಥ ಕೆಲಸ. ಆಮೇಲೆ ಇದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೇಳಿ ಹೋದ್ರೆ ಪೋಷಕರಿಗೆ ಬೆದರಿಸ್ತಾರಂತೆ. ಹೌದು, ನಾವು ಮಾಡಿದೀವಿ, ಏನಿದೀಗ ಈಗ ನಾವು ಜೈಲ್ಗೆ ಹೋದ್ರು ಕೂಡ ನಾವು 3 ದಿನದಲ್ಲಿ ವಾಪಸ್ ಬರ್ತೀವಿ ಅಂತೆಲ್ಲ ಎದುರಿಸ್ತಾ ಇದ್ದಾರೆ ಅವರು. ಇಲ್ಲ ಸರ್, ನಾನು ಇವತ್ತು ಬೇಟೆ ಕೊಟ್ಟು ಮಧ್ಯಾಹ್ನ ಈಗ VC ಇದೆ, ಬೇಟೆ ಕೊಟ್ಟು ಅದು ಏನೈತೆ ಕ್ರಮ ಕೈಗೊಳ್ಳಿ. ಎಷ್ಟೊತ್ತಿಗೆ ಹೋಗ್ತೀರಾ ಸರ್? ಎಷ್ಟೊತ್ತಿಗೆ ಸ್ಕೂಲ್ ಹತ್ರ ಹೋಗ್ತೀರಾ ನೀವು?
ಸರ್ 1:30-2 ಗಂಟೆಗೆ ಹೋಗ್ತೀನಿ ಸರ್. ಈಗ ವಿಸಿ ಇದೆ ನಮ್ದು, ಹಾ. ವಿಸಿ ಮುಗಿಸ್ಕೊಂಡು ಹೋಗ್ತೀನಿ. ಸರ್ ನಿಜಕ್ಕೂ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಯಾಕಂದ್ರೆ ಅವರು ಎಲ್ಲಾರ ಮಕ್ಕಳ ಜೊತೆ ಹಿಂಗೆ ನಡ್ಕೊಂತಾರ, ಅದನ್ನು ಪರಿಶೀಲನೆ ಮಾಡಬೇಕು. ಇದನ್ನು ಮೊದಲನ ಅಥವಾ ಈ ಹಿಂದೆಗೂ ಆಗಿತ್ತಾ? ಹೋಗ್ತೀನಿ ಸರ್, ಹೋಗ್ತೀನಿ. ನಮ್ಮ CRP BRP ತಗೊಂಡು ಹೋಗ್ತೀನಿ. ಆಮೇಲೆ ಇಲ್ಲಿನ ಸ್ಕೂಲ್ ಡ್ರೈವರು ಸರ್, ಈ ಸ್ಕೂಲ್ನ ಪಿಕಪ್ ಮಾಡ್ತಾರಲ್ಲ, ಆ ಡ್ರೈವರು ಕೂಡ ಕೈಯೆಲ್ಲ ಕಡ್ಡಿ ಹಿಡ್ಕೊಂಡು ಮಕ್ಕಳಿಗೆ ಬೆದರಿಸೋದೆಲ್ಲ ಮಾಡ್ತಿದ್ದಾನಂತ. ಹಿಂಗೆ ಅಧಿಕಾರ ಕೊಟ್ಟವ್ರು ಯಾರು ಅದನ್ನು ಕೇಳ್ಬೇಕು ಸರ್ ನೀವು. ಇಲ್ಲ ಹೋಗ್ತೀನಿ ಸರ್, ನಾನು ಹೋಗಿ ಭೇಟಿ ನೀಡಿ ಅದೇನೈತೆ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ತೀನಿ. ಯಾಕೆಂದ್ರೆ ಇದು ತುಂಬಾ ಮೇಜರ್ ಸರ್. ಇದನ್ನ ಇಶ್ಯೂನ ಗಂಭೀರವಾಗಿ ತಗೋಬೇಕು ನೀವು. ಇಲ್ಲ ಅಂತಂದ್ರೆ ಆಯ್ತು ಇದು ಸರ್. ಬಹಳ ದೊಡ್ಡ ಒಂದು ಇದಕ್ಕೆ ದಾರಿ ಮಾಡ್ಕೊಟ್ಬಿಡುತ್ತೆ. ಇದು ಆಯ್ತು ಮತ್ತೆ ಸರ್, ರಿಪೀಟ್ ಆಯ್ತು, ಆಗದೆ ಓಕೆ. ನೋಡ್ಕೊಳ್ಬೇಕು ನೀವು. ಓಕೆ ಸರ್, ಓಕೆ. ಸರ್ ಈಗ ಘಟನೆ ಆದ ತಕ್ಷಣ ನಿಮ್ಗೆ ಯಾವ ರೀತಿ ಕ್ರಮ ತಗೊಳಕ್ ಮುಂದಾಗ್ತೀರಿ? ಜೊತೆಗೆ ಯಾರ್ಯಾರು ಹೋಗ್ತಾ ಇದೀರಿ ಸರ್? ನಿಮ್ ಜೊತೆಗೆ ಯಾರ್ಯಾರು ಹೋಗ್ತಾ ಇದಾರೆ? ಬಸವಲಿಂಗಪ್ಪ ಸರ್, ನಾನು ಇಬ್ರು ಹೋಗ್ತಿದೀವಿ ಸರ್, ಮಧ್ಯಾಹ್ನ 2 ಗಂಟೆಗೆ. ಯಾರ್ಯಾರು ಸರ್? ಸಾರಿ ಕೇಳಿಸ್ಲಿಲ್ಲ, ಯಾರ್ಯಾರು? ಸರ್, ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಓಕೆ ಮತ್ತು ನಾನು ಇಬ್ರು ಹೋಗ್ತಾ ಇದೀವಿ. ಓಕೆ, ಇಬ್ರು ಹೋಗ್ತಾ ಇದೀರಿ ಸರ್. ಆಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತೇಳಿ ಅವರು ಆಡಳಿತ ಮಂಡಳಿ ಹತ್ರ ಹೋದಾಗ ಏನೋ ಬೆದರಿಸದಂತೆ ಸರ್, ಅದನ್ನು ಕೇಳಿ, ಇಲ್ಲ ಅದನ್ನು ಇಲ್ಲ, ಬಿಡಬೇಡಿ. ಕೇಳಿ ಅದು ಏನೈತೆ ಅದನ್ನ ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ತೀನಿ. ಆಮೇಲೆ ಇನ್ನೊಂದು, ಆ ಪೋಷಕರಿಗೆ, ಆ ಹುಡುಗಂಗೆ ಹೊಡೆದಿದ್ರಲ್ಲ, ಆ ಹುಡುಗನ್ ಪೋಷಕರು ಭಯ ಪಡ್ತಾ ಇದಾರಂತೆ, ನಮ್ಗೇನಾದ್ರು ಮಾಡ್ಬಿಡ್ತಾರೆ ಅಂತ. ಇಲ್ಲ ಆಯ್ತು, ನಾನು ಅವ್ರಿಗೆ ಹೋಗಿ ಭೇಟಿಯಾಗಿ ಧೈರ್ಯ ಹೇಳಿ ಬರ್ತೀನಿ. ಪರ್ಸನಲ್ ಆಗಿ ನೀವು ಮುಂದೆ ನಿಂತು ಪರ್ಸನಲ್ ಆಗಿ ಭೇಟಿಯಾಗಿ ಬರ್ತೀನಿ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ನಾವು ಫಾಲೋ ಅಪ್ ಅಲ್ಲಿ ಇರ್ತೀವಿ ಸರ್, ನಮ್ಮ ಪ್ರತಿನಿಧಿನೂ ಫಾಲೋ ಅಪ್ ಅಲ್ಲಿ ಇರ್ತಾರೆ, ಅಲ್ಲೇ ಸ್ಥಳದಲ್ಲಿ ಇರ್ತಾರೆ ಓಕೆ ಸರ್. ಸರ್, ಓಕೆ ಸರ್. ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ, ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಲೇಬೇಕು, ಒಂದು ನ್ಯಾಯ ಸಿಗಬೇಕು ಇದಕ್ಕಷ್ಟೇ. ಎಸ್, ಬಸವಲಿಂಗಪ್ಪ ಅವರು ಪ್ರಭಾರಿ BO ಅವರು ನಮ್ಮ ಜೊತೆಗೆ ಮಾತನಾಡಿದ್ರು. ಅವರು ಪ್ರಾಮಿಸ್ ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕ್ರಮ ತಗೊಳ್ತೀವಿ, ಇದ್ರ ಬಗ್ಗೆ ನಮಗೆ ಗಂಭೀರವಾಗಿ ನಾವು ತಗೊಂಡಿದ್ದೀವಿ. ಇದನ್ನು ಏನು ಪೋಷಕರಿಗೆ ಹೆದರಿಸಲಾಗ್ತಾ ಇದೆ ಅದನ್ನು ಕೂಡ ವಿಚಾರಿಸ್ತೀನಿ. ಆ ಡ್ರೈವರು ಏನೋ ಕಡ್ಡಿ ಹಿಡ್ಕೊಂಡೇನೋ ಎದುರಿಸ್ತಿದ್ದಂತಲ್ಲ, ಅದ್ರ ಬಗ್ಗೆನೂ ಕೂಡ ನಾನು ವಿಚಾರಿಸ್ತೀನಿ, ತಲೆ ಕೆಡಿಸ್ಕೊಬಿಡಿ ಅಂತ. ಇವತ್ತು ಶಾಲೆಗೆ ಖುದ್ದು ನಾನೇ ಭೇಟಿ ಮಾಡಿ ಪರಿಶೀಲನೆ ಮಾಡ್ತೀನಿ. ಮಧ್ಯಾಹ್ನ 1:30ರಿಂದ 2 ಗಂಟೆ ಅಷ್ಟಕ್ಕೆ ಶಾಲೆಗೆ ಹೋಗಿ ಮಾಹಿತಿ ಪಡಿತೀವಿ ನಾವು ಅಂತೇಳಿ. ಪರಿಶೀಲನೆ ಮಾಡಿ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀವಿ ನಾವು. ಪವರ್ ಟಿವಿಗೆ BO ಬಸವಲಿಂಗಪ್ಪ ಅವರು ಈಗಷ್ಟೇ ರಿಯಾಕ್ಷನ್ ಕೊಟ್ಟರು. ಬಾಲಕರ ಪೋಷಕರನ್ನು ಭೇಟಿ ಮಾಡಿ ಮಾಹಿತಿಯನ್ನು ಪಡ್ಕೊಳ್ತೀನಿ. BO ಬಸವಲಿಂಗಪ್ಪ ಅವರ ಸ್ಟೇಟ್ಮೆಂಟ್ ಇದು. ನಾನೇ ಖುದ್ದಾಗಿ ಹೋಗ್ತೀನಿ ಮಧ್ಯಾಹ್ನ 1:30-2 ಗಂಟೆ ಅಷ್ಟೊತ್ತಿಗೆ. ಇದ್ರ ಬಗ್ಗೆ ನಾನು ಈಗಷ್ಟೇ ಮಾತಾಡ್ತಾ ಇದ್ದೆ, ಮೀಟಿಂಗ್ ಮಾಡ್ತಿದ್ದೆ. ಈಗ ಹೋಗ್ತೀನಿ ಮಧ್ಯಾಹ್ನ, ಹೋಗ್ಬಿಟ್ಟು ಅದು ಏನಾಗಿದೆ ವಿಚಾರಿಸ್ತೀನಿ. ಪೋಷಕರು ಭಯ ಬೀಳ್ತಾ ಇದ್ದಾರೆ ಅಂತಲೂ ಹೇಳಿದ್ದೀನಿ ನಾನು. ಯಾಕೆಂದರೆ ಇದ್ರ ಬಗ್ಗೆ ಪ್ರಶ್ನೆ ಎತ್ತಕ್ಕೆ ಹೋದರೆ ಏನು ಮಾಡ್ತೀರಿ ಮಾಡ್ಕೊಳ್ರಿ, ಏನೂ ಆಗಲ್ಲ, ಏನು ಕಂಪ್ಲೇಂಟ್ ಕೊಡ್ತೀರಾ, ನನ್ನ ಜೈಲಿಗೆ ಹಾಕ್ತಾರ, 3 ದಿನದಲ್ಲಿ ವಾಪಸ್ ಬರ್ತೀನಿ ಅಂತೆಲ್ಲ ಏನೋ ಗರ್ವದಿಂದ ಹೇಳ್ಕೊಂತಾನೆ ಅದನ್ನು. ಆತನಿಗೆ ಶ್ರೀರಕ್ಷೆ ಕೊಟ್ಟವ್ರು ಯಾರು? ಆಮೇಲೆ ಹಿಂಗೆಲ್ಲ ಎದುರಿಸ್ಬಿಟ್ರೆ ಇವ್ರು ಎದುರ್ಕೊಂಡ್ಬಿಡ್ತಾರೆ ಅಂತನಾ? ಅವರಿಂದ ಯಾರೂ ಇಲ್ಲ ಅಂತನಾ? ಇಡೀ ಸಮಾಜ ಇರುತ್ತೆ. ಈ ಜಾತಿಯನ್ನು ಹೆಸರಲ್ಲಿ ನೀವು ಒಡೆದು ಚೂರು ಮಾಡಿಬಿಟ್ಟಿದ್ದೀರಲ್ಲ, ಅದರಲ್ಲೂ ಶರಣ ಬಸವೇಶ್ವರ ಅಂತ ಹೆಸರು ಹಿಡ್ಕೊಂಡು ಆ ಹೆಸರಿಗೆ ಕಳಂಕ ತರ್ತಾ ಇದ್ದೀರಲ್ಲ, ಆ ಕಳಂಕಕ್ಕೆ ಎಲ್ಲರೂ ನಿಲ್ತಾರೆ. ಆ ಶಾಲೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಯಾರ್ಯಾರು ಮಾಡಿದ್ರು ಆ ಡ್ರೈವರು, ಆಮೇಲೆ ಅದು ಯಾರು ಶಿಕ್ಷಕನೋ ಅಥವಾ ಆಡಳಿತ ಮಂಡಳಿನೋ ಯಾರು ಈ ಥರ ನಡ್ಕೊಂಡು ಆ ಮಗು ಜೊತೆ, ಅವನಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕು. ಪಾಪ ಪೋಷಕರು ಎದುರ್ತಾ ಇದ್ದಾರೆ. ಇದಕ್ಕೆ ಪ್ರಶ್ನೆ ಮಾಡಿಬಿಟ್ರೆ ನಮಗೆ ಏನಪ್ಪ, ನಮಗೇನಾದ್ರು ತೊಂದರೆ ಮಾಡಿಬಿಟ್ರೆ ಎಲ್ಲೋಗೋದು, ಇರೋದೊಂದು ಊರು ಸೂರು, ಇದನ್ನು ಬಿಟ್ಟು ನಾವು ಎಲ್ಲೋಗೋದು, ಕೂಲಿ ನಾಲಿ ಮಾಡಿ ಬದುಕ್ತಾ ಇದ್ದೀವಿ ನಾವು ಅಂತ ಹೇಳ್ತಾರೆ ಅವರು. ಪಾಪ ಆಳಲನ್ನು ತೋಡ್ಕೊಂತಾರೆ ಅವರು, ಭಯ ಪಡ್ತಾ ಇದ್ದಾರೆ. ಧೈರ್ಯ ತುಂಬುವಂಥ ಕೆಲಸ ಆಗಬೇಕು. ಅದನ್ನೇ ಪ್ರಭಾರಿ BO ಬಸವಲಿಂಗಪ್ಪ ಅವರು ನಮ್ಮ ಜೊತೆಗೆ ರಿಯಾಕ್ಷನ್ನಲ್ಲಿ ಹೇಳಿದಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ರಾಯಚೂರಿನ ಶಾಲಾ ಬಸ್ನಲ್ಲಿ ವಿದ್ಯಾರ್ಥಿಗೆ ಥಳಿಸಿದ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿ ವರದಿಗೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಈಗಷ್ಟೇ. ಒಂದು ಕಡೆ ಪ್ರಭಾರಿ BO ಬಸವಲಿಂಗಪ್ಪ ಅವರು ರಿಯಾಕ್ಷನ್ ಕೊಟ್ಟರು ಪವರ್ ಟಿವಿಗೆ ವರದಿಗೆ. ಈಗ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಯಾರೇ ಆಗಲಿ ಈ ರೀತಿ ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಬೇಕು, ಆಗುತ್ತೆ ಬಿಡಿ. ಬಸ್ನಲ್ಲಿರೋ ಡ್ರೈವರೇ ಆಗಿರಲಿ, ಟೀಚರೇ ಆಗಿರಲಿ, ಯಾರೇ ಆಗಿರಲಿ, ತಪ್ಪೇ, ಶಿಕ್ಷೆ ಆಗುತ್ತೆ ತಪ್ಪು ಮಾಡಿದವ್ರಿಗೆ. ಮಕ್ಕಳಿಗೆ ಈ ರೀತಿ ಶಿಕ್ಷೆ ಕೊಡೋದು ತಪ್ಪು, ಯಾರು ಸಹಿಸೋದಿಲ್ಲ ಹಿಂಗೆ. ಇದಕ್ಕೆ ಸಂಬಂಧಪಟ್ಟಂತೆ DDPIಗೆ ಹೋಗಿ ಮೊದಲು ಪರಿಶೀಲನೆ ಮಾಡ್ತೀವಿ ನಾವು. ಕಾನೂನು ಪ್ರಕಾರ ನಮ್ಮ ಅಧಿಕಾರಿಗಳು ಕ್ರಮಕ್ಕೆ ತಗೋತಾರೆ. ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ರಿಯಾಕ್ಷನ್ ಇದು ನಮ್ಮ ವರದಿಯ ಬಗ್ಗೆ. ಮಧು ಬಂಗಾರಪ್ಪನವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಒಂದು ಕಡೆ ಪ್ರಭಾರಿ BO ಬಸವಲಿಂಗಪ್ಪ ಅವರು ಮಧ್ಯಾಹ್ನ 2 ಗಂಟೆಗೆ ಹೋಗ್ತಾರೆ. ಇದ್ರ ಬೆನ್ನಲ್ಲೇ ಈಗ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಶಿವಮೊಗ್ಗದಲ್ಲಿ ಇದ್ರು, ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾರೇ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು,
ಕ್ರಮ ತಗೊಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ರೀತಿಯಾಗಿ ಅಂತಂದ್ರು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ದುರ್ಗಪ್ಪ ಅಂತ ಹೇಳಿ ಈ ಬಾಲಕನ ಚಿಕ್ಕಪ್ಪ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್ ಏನಾಯ್ತು ಸರ್ ಆಕ್ಚುಲ್ ಆಗಿ? ಸರ್ ಇದು ಹುಡುಗ ಸ್ಕೂಲ್ಗೆ ಹೋದಾಗ ಸರ್ ಹಾ ಅದು ಹುಡುಗ ಏನ್ ಮಾಡ್ಲಿಲ್ಲ ಸರ್, ಸುಮ್ಮನೆ ಬಡದಾನಂತಾರೆ ಸರ್ ಡ್ರೈವರ್. ಅದೇನೋ ಏನೋ ಸುದ್ದಿ ಬಂತು, ಏನೋ ಮೇಲ್ಜಾತಿಯವ್ರ ಜೊತೆ ಕೂತಿದ್ಯಾ ನೀನು ಹಂಗೆ ಹಿಂಗೆ ಅಂತೇನೋ ಹೊಡೆದ್ರಂತೆ, ಹೌದಾ? ಹೌದು ಸರ್, ಮೇಲೆ ಕೀಳ ಒಂಥರ ಜಾತಿ ಭೇದ ಭಾವ ಮಾಡ್ತಾರಂತ ಸರ್ ಬಸ್ನ್ಯಾಗ. ಹೌದಾ? ಯಾವಾಗಿಂದ ಮುಂಚೆಯಿಂದನೂ ಹಂಗೇನಾ ಅಲ್ಲಿ? ಹ್ಞೂ ಸರ್, ನಮ್ಮ ಹುಡುಗ ಹೇಳ್ತಾರೆ ಅದು ಈ ತರ ಮಾಡ್ತಾರ, ನಮ್ಮನ್ನ ವರ್ಷ ಕುಣಿಸ್ತಲ್ಲ ನಿದರ್ಶನ ತರ ಅವ್ರು ಬಂದ್ರೆ ಎಬ್ಬಿಸ್ತಾರ ಅಂತ ಹೇಳ್ತಾರೆ ಸರ್. ಆಮೇಲೆ ಆಮೇಲೆ ಏನ್ ಮಾಡಿದ್ರು? ಏನಿಲ್ಲ ಸರ್, ಅವರು ಹುಡುಗನ್ ಬಡಿದಾರಲ್ಲ ಯಾರು ಸ್ಕೂಲ್ ಟೀಚರ್ಸ್ ಯಾರು ನಮ್ಗೆ ಇನ್ಫಾರ್ಮ್ ಮಾಡಿದ್ರು ಸರ್. ಓಕೆ. ಸಂಜೆಗ್ ಬಂದಾಗ ನಾವು ಆ ಹುಡುಗನ್ ಸ್ಕೂಲ್ ಡ್ರೆಸ್ ಬಿಚ್ಚಿದಾಗ ನೋಡಿ ಸರ್, ಇದನ್ನೆಲ್ಲ ಯಾರು ಬಡದಾರ ಅಂತ ಹೇಳಿದಾಗ ಆ ಡ್ರೈವರ್ ಬಡದಾರ ಅಂತ ಹೇಳ್ಯಾರ ಸರ್. ಓಹೋ, ಅವಾಗ ಗೊತ್ತಾಗಿದೆ, ಅಲ್ಲಿ ತನಕ ಗೊತ್ತಾಗಿಲ್ಲ? ಗೊತ್ತಾಗಿಲ್ಲ ಸರ್, ಅವನ್ನೆಲ್ಲ ರಾತ್ರಿ ಎಲ್ಲ ಜ್ವರ ಬಂದು ಎಲ್ಲ ನಡಗ ಕಟ್ಬಿಟ್ಟು ಹಂಚ್ಕೊಂಬಿಟ್ಟನ್ ಸರ್. ಓಹೋ, ಓಕೆ ಓಕೆ ಓಕೆ. ಮಾರನೇ ದಿನ ನೀವು ಹೋಗಿದ್ರಿ ಸ್ಕೂಲ್ಗೆ ವಿಚಾರಿಸಕ್ಕೆ? ಮಾರನೇ ದಿನ ಹೋದಾಗ ಅವ್ರು ಏನಂದ್ರು ಹೋಗಿ ಹೇಳಿದಾಗ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ ಇದ್ರ ಬಗ್ಗೆ ಕೇಳಕ್ಕೆ ನೀವು? ಅಲ್ಲೇ ಸರ್ ಶಾಲೆ HM ಎಲ್ಲ ಅಧ್ಯಕ್ಷರು ಅವರೆಲ್ಲ ಬಂದಿದ್ರು ಸರ್. ಅವ್ರೇನೋ ನೀವು ನಾವು ಹೊಡೆದ್ವಿ ರೀ, ಹೌದು ಏನ್ ಮಾಡ್ಕೊಂತೀರಾ ನೀವು ಅಂತೆಲ್ಲ ಏನೋ ಕೇಳಿದ್ರಂತೆ, ಹೌದಾ? ಹೌದು ಸರ್, ಏನ್ ಮಾಡ್ಕೊಂಡ್ರೆ ನಾವು ಯಾವಾಗ ಬರ್ತು ಹೊರಗೆ ಬರ್ತು ನಾವೇನ ನೋಡಿಲ್ಲ ಅಂತ ಹೇಳಿದ್ರಂತ ಸರ್. ಹೆದರ್ಸಿದ್ರ ಅವರು ನಿಮ್ಗೆ? ಹೌದು ಸರ್. ಓಕೆ ಓಕೆ. ತಲೆ ಕೆಡಿಸ್ಕೊಬೇಡಿ, ಏನೋ ಮಧ್ಯಾಹ್ನ ಒಂದು 2 ಗಂಟೆ ಅಷ್ಟೊತ್ತಿಗೆ BO ಬರ್ತಾರೆ ಸ್ಥಳಕ್ಕೆ. ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಇದ್ರ ಬಗ್ಗೆ ಕಾನೂನು ಕ್ರಮ ತಗೊಳ್ತಾರೆ, ಸಂಬಂಧಪಟ್ಟವರು, ಡೋಂಟ್ ವರಿ ಅಂತ ಹೇಳಿದ್ದಾರೆ. ತಲೆ ಕೆಡಿಸ್ಕೊಬೇಡಿ, ನಿಮ್ಗೆ ಯಾರಿಂದಲೂ ಏನೂ ತೊಂದರೆ ಆಗಲ್ಲ. ಪವರ್ ಟಿವಿ ನಿಮ್ಮ ಜೊತೆಗಿರುತ್ತೆ. ಪಾಪ ಬಾಲಕನಿಗೆ ಏನಾಗಿದೆ ಅದು ನ್ಯಾಯ ಒದಗಿಸುವಂಥ ಕೆಲಸಗಳಾಗುತ್ತೆ. ಥ್ಯಾಂಕ್ ಯು ಇಷ್ಟೊತ್ತು ಮಾತನಾಡೋದಕ್ಕೆ. ನೋಡಿ, ಇದು ನಮ್ಮ ಸಮಾಜದ ಪರಿಸ್ಥಿತಿ. ಜಾತಿ ಅಂತ ಹೇಳಿ ಹೊಡೆದಾಡ್ತಾರೆ. ಅದು ಮಕ್ಕಳಲ್ಲಿ ಜಾತಿ ಅನ್ನುವಂಥ ವಿಷ ಬೀಜ ಬಿತ್ತದು. ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು, ಇಲ್ಲಾಂತಂದರೆ ಬೆಳೆದು ಹೆಮ್ಮರವಾಗಿ ಮತ್ತಿನ್ನೇನೇನೋ ಅವಾಂತರಗಳು ಸೃಷ್ಟಿಯಾಗ್ಬಿಡುತ್ತೆ.